ಸರ್ಕಾರ ನಮ್ಗೇನು ಹೆಲ್ಪ್ ಮಾಡೋ ಅಂತ ನಾವು ಕೇಳ್ತಾ ಇಲ್ಲ. ಅಂಥವ್ರ ತಾವು ಹೋಗಿ ನಾವು ಯಾಕೆ ಭಿಕ್ಷೆ ತೊಗೋಬೇಕು? ನಮ್ಮ ಭಿಕ್ಷೆದಲ್ಲಿ ಬದುಕೋರು ಅವರು, ಆಯಿತಾ? ನಾವು ಒಂದು ದಿವಸ ರಜಾ ಕೊಟ್ಟು ಒಟ್ಟಾಗ್ತೀವಿ. ನಮ್ಮ ದುಡ್ಡು ಮೇಲೆ ಜೀವನ ಮಾಡೋರು ಅವರು, ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಅವ್ರ ಜೀವನದಲ್ಲಿ ನಾವು ಮಾಡ್ತಾ ಇಲ್ಲ. ನಮ್ಮ ದುಡಿಮೆ ನಮ್ಮ ದುಡ್ಡೆಲ್ಲ ಜೀವನ ಮಾಡ್ತಾ ಇದ್ದಾರೆ. ಹಾಕಿ ಕ್ಲೀನಾಗಿ ಹಾಕಿ ಒಂದು ದಿವಸಕ್ಕೆ 500 ರೂಪಾಯಿ ಲೇಬರ್ ಬಿಟ್ಬಿಟ್ಟು ಓಟ್ ಹಾಕ್ತೀವಿ. ನಾಚಿಕೆ ಪಡಬೇಕು. ನಮ್ಮ ಮನೆಗೆ ಕೆಲಸದವ್ರು ಅವರು, ಕೆಲಸ ಮಾಡೋಕ್ಕೆ ಲಾಯ್ಕ್ ಇಲ್ದವ್ರು ಅವರು. ಹೋಗಿ ಕ್ಲೀನಾಗಿ ಹಾಕಿ. ನಾವು ಒಬ್ಬರ ಮನೆಗೆ ಕೆಲ್ಸಕ್ಕೆ ಹೋದರೆ ಕ್ಲೀನಾಗಿ ಕೆಲಸ ಮಾಡ್ಬಿಟ್ಬಿಡ್ತೀವಿ. ನಮ್ಮ ಮನೆಗೆ ಕೆಲಸದವ್ರು ಹೆಂಗಿದ್ದಾರೆ ನೀವು ಪಬ್ಲಿಸಿಟಿ ಮಾಡಬೇಕು. ನಾವಲ್ಲ ಉಪ್ಪಿ ಆಡ್ತಾರೆ ನೋಡಿ, ಕಜ್ಜಾಯ ರಾಜ್ಯ ನೋಡಿ ಸರ್, ನೋಡಿ ನೀವು ಹೇಳಿ. ನಾವೇನಾದ್ರು ಜಾಸ್ತಿ ಮಾತಾಡ್ಬಿಟ್ರೆ ಪಬ್ಲಿಸಿಟಿ ಆಗಿಬಿಡುತ್ತೆ. ನಾನು ಒಂದು ವಿನೂತನವಾಗಿ ಹೋರಾಟ ಮಾಡೋಣ ಅಂತ ಅಂದ್ಕೊಂಡೆ. ವಿನೂತನವಾಗಿ ನಮ್ಮ ಮನೆ ಮುಂದೆ ಕೂತ್ಕೊಂಡು ನಮ್ಮ ಸೆಕ್ಯೂರಿಟಿ ನಮ್ಮ ಮನೆ ನೀರನ್ನ ತಗೊಂಡೋಗಿ ಬೇರೆ ಕಡೆ ಕೊಡ್ತಾ ಇದ್ದಾನೆ, ಅದು ಹೋರಾಟ ಮಾಡಬೇಕು ಅಂದ್ಕೊಂಡೆ. ನಮ್ಮ ಮನೆ ಸೆಕ್ಯೂರಿಟಿ ನಮ್ಮ ಮನೆಯಿಂದ ನೀರು ತೊಗೊಂಡು ಪಕ್ಕದ ಮನೆಗೆ ಕೊಡ್ತಾ ಇದ್ದಾನೆ, ನಾನು ಹೋರಾಟ ಮಾಡಿ ಅವನ್ನ ತಡಿಬೇಕು ಅಂತ. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.